ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ. ಇದರಿಂದ 65ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಪ್ರಸಾದೇ ಸರ್ವ ದುಃಖಾನಾಂ ಹಾನಿರಸ್ಯೋಪಜಾಯತೆ ಪ್ರಸನ್ನ ಚೇತಸೋ ಹ್ಯಾಶು ಬುದ್ಧಿ ಪರ್ಯವತಿಷ್ಠತೆ. ಅನುವಾದ: ಅಂತಃಕರಣದಲ್ಲಿ ಆಧ್ಯಾತ್ಮಿಕ ಪ್ರಸನ್ನತೆ ಉಂಟಾದ ಮೇಲೆ ಇವನ ಸಂಪೂರ್ಣ ದುಃಖಗಳ ಅಭಾವವು ಉಂಟಾಗುತ್ತದೆ ಮತ್ತು ಆ ಪ್ರಸನ್ನ ಚಿತ್ತನಾದ ಕರ್ಮಯೋಗಿಯ ಬುದ್ಧಿಯು ಶೀಘ್ರವೇ ಎಲ್ಲ ಕಡೆಯಿಂದ ಹಿಮ್ಮೆಟ್ಟಿ ಓರ್ವ ಪರಮಾತ್ಮನಲ್ಲಿಯೇ ಚೆನ್ನಾಗಿ ಸ್ಥಿರವಾಗುತ್ತದೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಕೃಷ್ಣ ಏನು ಹೇಳ್ತಾ ಇದ್ದಾನೆ, ಯಾರ ಅಂತಃಕರಣದಲ್ಲಿ ಆಧ್ಯಾತ್ಮಿಕತೆಯ ಪ್ರಸನ್ನತೆ ಅಂತಂದರೆ, ಈಗ ನಾವು ಆಧ್ಯಾತ್ಮಿಕತೆಯನ್ನು ಮಾಡ್ತಾ ಮಾಡ್ತಾ ಅದರಲ್ಲಿ ಒಂದು ಉನ್ನತವಾದಂತಹ ಸ್ಥಿತಿಯನ್ನು ಪಡೀತಾ ಆ ಸ್ಟೇಜ್ಗೆ ಹೋದಾಗ ನಮ್ಮ ಮನಸ್ಸಲ್ಲಿ ಒಂದು ವಿಚಿತ್ರವಾದ ಆನಂದ ಆಗುತ್ತೆ. ಅದು ನಿಜವಾದ ಆನಂದ ಅಂತ ಹೇಳೋದು. ಈಗ ನಾವು ಐಹಿಕದಲ್ಲಿ ಏನು ಅನುಭವಿಸ್ತಾ ಇದ್ದೀವೋ ಅದು ನಿಜವಾದ ಆನಂದ ಅಲ್ಲ, ಆಯ್ತಾ? ಅದು ಬರೀ ಅದರ ಛಾಯೆ ಮಾತ್ರ. ಆದರೆ ನಿಜವಾದ ಆನಂದದ ಸುಖವನ್ನು ನಾವು ಪಡಿಬೇಕು ಅಂತಂದರೆ ಆಧ್ಯಾತ್ಮಿಕದಲ್ಲಿ ಉನ್ನತ ಒಂದು ಸ್ಥಿತಿಗೆ ಮಟ್ಟಕ್ಕೆ ನಾವು ಹೋದಾಗ ಮಾತ್ರ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಆ ಆಧ್ಯಾತ್ಮಿಕ ಪ್ರಸನ್ನತೆ ನಮಗೆ ಯಾವಾಗ ಸಿಗುತ್ತೋ ಆವಾಗ ನಮಗೆ ಎಲ್ಲ ದುಃಖಗಳು, ಸಂಪೂರ್ಣ ದುಃಖಗಳು ಅಂತ ಹೇಳಿದ್ದಾರೆ. ಅದು ಯಾವ ರೀತಿಯ ದುಃಖಗಳಾದರೂ ಆಗಿರ್ಬೋದು, ಅದು ಎಲ್ಲದರಿಂದ ನಾವು ಪಾರಾಗ್ತೀವಿ, ದೂರ ಆಗ್ತೀವಿ. ಅಂದರೆ ಇನ್ನು ಮೇಲೆ ನಮಗೆ ದುಃಖ ಅನ್ನೋದೇ ಇರೋದಿಲ್ಲ. ಮತ್ತು ಆ ರೀತಿಯ ಪ್ರಸನ್ನ ಚಿತ್ತನಾದಂತಹ ಕರ್ಮಯೋಗಿಯ ಬುದ್ಧಿ ಇದೆಯಲ್ಲ, ಅದು ಬೇಗ ಎಲ್ಲ ಕಡೆಯಿಂದ ಹಿಮ್ಮೆಟ್ಟಿ ಒಬ್ಬ ಪರಮಾತ್ಮನಲ್ಲಿ, ಅಂದರೆ ನಮ್ಗೆ ಏನೇನು ಐಹಿಕದಲ್ಲಿ ಇವಾಗ ಅಟ್ಯಾಚ್ಮೆಂಟ್ಗಳಾಗಿರ್ಬೋದು, ಇಂಟ್ರೆಸ್ಟು, ಆಸಕ್ತಿ ಏನಾದರೂ ಆಗಿರ್ಬೋದು, ಅದೆಲ್ಲದರಿಂದ ನಮ್ಮ ಮನಸ್ಸು ಆ ಕಡೆಯಿಂದ ಬಿಟ್ಟು ಈಗ ಭಗವಂತನ ಕಡೆಗೆ ಹೊರಟೋಗ್ಬಿಡತ್ತೆ. ಯಾವಾಗ ನಮ್ಮ ಚಿತ್ತ ಪ್ರಸನ್ನವಾಗುತ್ತೋ ಆವಾಗ ನಾವು ಬರೀ ಭಗವಂತನಲ್ಲೇ ಇರುತ್ತೆ ನಮ್ಮ ಮನಸ್ಸು, ಅಂದರೆ ಅಲ್ಲಿಗೆ ಸ್ಥಿರವಾಗಿಬಿಡುತ್ತೆ. ಅದಕ್ಕಿನ್ನು ಯಾವುದ್ರ ಕಡೆನೂ ಆಸಕ್ತಿ ಬರೋದಿಲ್ಲ. ಒಂದು ಸರಿ ಭಗವಂತನಲ್ಲಿ ನಮ್ಮ ಚಿತ್ತ ಸ್ಥಿರವಾಯಿತು ಅಂತಂದರೆ ಇನ್ನು ನಮಗೆ ಯಾವುದ್ರಲ್ಲೂ ಭಯ ಇರೋದಿಲ್ಲ. ಯಾಕಂದರೆ ಭಗವಂತ ನಮ್ಮನ್ನು ನೋಡ್ಕೊಳ್ತಾನೆ. ಭಗವಂತನೇ ಹೇಳ್ತಾನಲ್ವಾ, ನೀನು ಕಂಪ್ಲೀಟಾಗಿ ನನಗೆ ಸರೆಂಡರ್ ಆಗು, ನನ್ನನ್ನೇ ಚಿಂತಿಸು, ನನ್ನನ್ನೇ ಧ್ಯಾನಿಸು, ಆಗ ನಾನು ನಿನಗೆ ಎಲ್ಲವನ್ನ ಕೊಡ್ತೀನಿ. ಅಂದರೆ ನಾನು ನಿನ್ನ ಯೋಗಕ್ಷೇಮವನ್ನು ನೋಡ್ಕೊಳ್ತೀನಿ. ನಮಗೇನು ಬೇಕೋ ಏನು ಬೇಡವೋ ನಮಗೆ ಇವಾಗ ಗೊತ್ತಾಗೋದಿಲ್ಲ. ನಾವು ಯಾವ ಸ್ಟೇಜಲ್ಲಿದ್ದೀವೋ ಅದಕ್ಕೆ ಪ್ರಕಾರವಾಗಿ ನಾವು ಕೇಳ್ಕೊಳ್ತೀವಿ ಭಗವಂತನ ಹತ್ರ, ಇದು ಬೇಕು ಅದು ಬೇಕು ಅಂತೆಲ್ಲ, ಆಯಿತಾ? ಯಾವಾಗ ನಾವು ಅವನಿಗೆ ಸರೆಂಡರ್ ಆಗಿಬಿಡ್ತೀವೋ ಆ ಸಮಯಕ್ಕೆ ಭಗವಂತನೇ ನಮ್ಮನ್ನು ನೋಡ್ಕೊಳ್ತಾನೆ. ಈಗ ನಮಗೆ ಏನು ಒಳ್ಳೆಯದು, ಏನು ಕೆಟ್ಟದ್ದು, ನಮಗೇನು ಬೇಕು ಏನು ಬೇಡ ಅಂತ ಭಗವಂತನಿಗೆ ಚೆನ್ನಾಗಿ ಗೊತ್ತಿರುತ್ತಾ, ನಮಗೆ ಚೆನ್ನಾಗಿ ಗೊತ್ತಿರುತ್ತಾ? ಈಗ ಒಂದು ಮಗು ಇರತ್ತೆ, ಅದಕ್ಕಿನ್ನೂ ಬುದ್ಧಿ ಸರಿಯಾಗಿ ಬಂದಿರೋದಿಲ್ಲ. ಆ ಮಗುವಿಗೆ ಏನು ಒಳ್ಳೆಯದು ಅಥವಾ ಯಾವುದು ಕೆಟ್ಟದ್ದು, ಏನು ಕೊಡಬೇಕು ಏನು ಕೊಡಬಾರ್ದು, ಯಾವುದನ್ನು ಅವಾಯ್ಡ್ ಮಾಡಬೇಕು, ಇದೆಲ್ಲ ತಂದೆ ತಾಯಿಗಳಿಗೆ ಗೊತ್ತಿರುತ್ತಲ್ವಾ. ಅವರು ಆ ಮಗುವಿನ ಕೇರ್ ತಗೊಳ್ತಾರೆ. ಅದಕ್ಕೆ ಕೆಟ್ಟದಾಗಲಿ ಅಂತ ಯಾವತ್ತೂ ಅವ್ರು ಬಯಸೋದಿಲ್ಲ. ಅದೇ ರೀತಿ ಭಗವಂತ ನಮ್ಮ ಕೇರ್ ತಗೊಳ್ತಾನೆ. ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಅವನೇ ಡಿಸೈಡ್ ಮಾಡಿ ನಮ್ಮನ್ನು ನೋಡ್ಕೊಳ್ತಾನೆ. ಇದು ಇದರ ಅರ್ಥ. ಈಗ ಇಲ್ಲಿ ಪ್ರಶ್ನೆ ಏನು ಅಂತ ತಿಳ್ಕೊಳ್ಳೋಣ. ಅಂತಃಕರಣದ ಪ್ರಸನ್ನತೆಯಿಂದ ಎಲ್ಲ ದುಃಖಗಳ ಅಭಾವವಾಗುತ್ತೆ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈಗ ಮನುಷ್ಯನಿಗೆ ಪಾಪಗಳು ಇರೋದ್ರಿಂದ, ನಾವು ಪಾಪದ ಕೆಲಸಗಳನ್ನು ಮಾಡಿರ್ತೀವಲ್ವಾ, ಕೆಟ್ಟ ಕೆಲಸಗಳನ್ನು ಮಾಡಿದಾಗ ಅದರಿಂದ ನಮಗೆ ಪಾಪ ಬಂದಿರುತ್ತೆ. ಆ ಪಾಪದ ಕಾರಣದಿಂದನೇ ಮನುಷ್ಯನಿಗೆ ದುಃಖ ಅನ್ನೋದಾಗೋದು. ಮತ್ತು ಕರ್ಮಯೋಗದ ಸಾಧನೆಯಿಂದ ಏನಾಗುತ್ತೆ, ಪಾಪಗಳ ನಾಶ ಆಗಿ, ಈಗ ನಾವು ಕರ್ಮವನ್ನು ಬರೀ ಕರ್ಮ ಮಾಡ್ತಾ ಇದ್ರೆ ಅದರಿಂದ ಪಾಪ ಪುಣ್ಯ ಇವೆಲ್ಲ ನಮಗೆ ಸಿಗುತ್ತೆ. ಆ ಕರ್ಮವನ್ನೇ ಯೋಗವನ್ನಾಗಿ ಮಾಡಿಕೊಂಡು ಭಗವಂತನನ್ನು ಆ ಕರ್ಮದಲ್ಲಿ ಮುಂದೆ ಇಟ್ಕೊಂಡು ನಾವು ಮಾಡಬೇಕು. ಭಗವಂತನಿಗೋಸ್ಕರ ಮಾಡ್ತೀವಲ್ವ, ಅದು ಕರ್ಮಯೋಗ ಅಂತ ಅನ್ನಿಸ್ಕೊಳುತ್ತಲ್ವಾ. ಆ ರೀತಿ ಮಾಡಿದಾಗ ನಮ್ಮ ಪಾಪಗಳೆಲ್ಲ ನಾಶವಾಗಿ ಅಂತಃಕರಣ ಶುದ್ಧವಾಗುತ್ತೆ. ಮತ್ತು ಶುದ್ಧವಾದ ಅಂತಃಕರಣದಲ್ಲಿ ಮೇಲೆ ಹೇಳಿರುವಂತಹ, ಅಂದರೆ ಈ ಹಿಂದೆನೇ ನಾವು ಹೇಳೋದ್ವಲ್ಲ, ಅಂತಹ ಒಂದು ಸಾತ್ವಿಕವಾದಂತಹ ಪ್ರಸನ್ನತೆ ನಮ್ಮ ಒಳಗಡೆ ಆಗುತ್ತೆ. ಇವಾಗ ಆಧ್ಯಾತ್ಮಿಕ ಪ್ರಸನ್ನತೆ ಅಂತ ನಾವು ಹೇಳಿದ್ವಲ್ಲ, ಅದಕ್ಕೆ ಇನ್ನೊಂದು ಹೆಸರೇನು, ಸಾತ್ವಿಕ ಪ್ರಸನ್ನತೆ. ಆ ಸಾತ್ವಿಕ ಪ್ರಸನ್ನತೆ ಅನ್ನೋದು ನಮಗೆ ಸಿಗುತ್ತೆ. ಅದಕ್ಕೋಸ್ಕರನೇ ಸಾತ್ವಿಕ ಪ್ರಸನ್ನತೆಯಿಂದ ಎಲ್ಲ ದುಃಖಗಳ ಅಭಾವ ಆಗುತ್ತೆ ಅಂತ
ತಿಳಿಸೋದು ನ್ಯಾಯಸಂಗತ ಆಗಿದೆ ಇಲ್ಲಿ. ಅಂದರೆ ಇಲ್ಲಿ ಏನು ಹೇಳಿದಾರೋ ಅಂತಃಕರಣದ ಪ್ರಸನ್ನತೆ ಆದಾಗ ಎಲ್ಲ ದುಃಖಗಳು ನಿವಾರಣೆ ಆಗುತ್ತೆ ಅಂತ ಹೇಳಿದಾರಲ್ಲ, ಅದು ಸರಿಯಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇದನ್ನು 18ನೇ ಅಧ್ಯಾಯದಲ್ಲಿ 36 ಮತ್ತು 37ನೇ ಶ್ಲೋಕದಲ್ಲಿ ಭಗವಂತ ಅದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾನೆ. ಅದೇನು ಅಂತ ನಾವು ಒಂದ್ಸರಿ ನೋಡೋಣ. ನಾನು ಬರೀ ಅರ್ಥ ಹೇಳ್ತೀನಿ. ಅದು ಅಲ್ಲಿ ಕೃಷ್ಣ ಹೇಳ್ತಾನೆ, ಈಗ 3 ಪ್ರಕಾರದ ಸುಖವನ್ನು ಕೂಡ ನಾನು ಹೇಳ್ತೀನಿ, ನೀನು ಕೇಳು ಅಂತ ಹೇಳ್ತಾನೆ. ಅದರಲ್ಲಿ ಮೊದಲನೇದು ಸಾತ್ವಿಕ ಸುಖ. ಅದು ಹೇಗಿರುತ್ತೆ ಅಂತಂದರೆ, ಯಾವ ಸುಖದಲ್ಲಿ ಸಾಧಕನಾದಂತಹ ಮನುಷ್ಯ ಅಂದರೆ ಸಾಧನೆ ಮಾಡುವಂಥವನು ಭಜನೆ, ಧ್ಯಾನ ಮತ್ತು ಸೇವೆ ಈ ಅಭ್ಯಾಸದಿಂದ ರಮಿಸ್ತಾನೋ, ಇಲ್ಲಿ ಭಜನೆ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಸೇವೆ ಆಗಿರ್ಬೋದು, ಇದನ್ನು ಮಾಡಿದಾಗ ನಮ್ಮ ಮನಸ್ಸು ರಮಿಸಬೇಕು. ಅಂದರೆ ಏನು, ಅದಕ್ಕೆ ಆನಂದ ಸಿಗಬೇಕು. ಆವಾಗ ನಮಗೆ ನಿಜವಾಗ್ಲೂ ಅದರಲ್ಲಿ ಆಸಕ್ತಿ ಇದೆ, ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಮನಸ್ಸು ಯಾವಾಗ ಅದರಲ್ಲಿ ಆಸಕ್ತಿಯನ್ನು ತೋರಿಸೋದಿಲ್ವೋ, ನಾವಿನ್ನೂ ಆ ಒಂದು ಗುಣಕ್ಕೆ ಬಂದಿಲ್ಲ ಅಂತ ಅರ್ಥ ಆಗುತ್ತೆ. ಸೊ ಇಲ್ಲಿ ಅದಕ್ಕೆ ಹೇಳ್ತಾ ಇರೋದು, ಸಾಧನೆ ಮಾಡಬೇಕಾದ್ರೆ ನಾವು ಭಜನೆ ಮಾಡ್ತೀವಲ್ವ, ಆಗ ನಮ್ಮ ಮನಸ್ಸಿಗೆ ಆನಂದ ಸಿಗಬೇಕು. ಈಗ ಯಾರು ತಾಮಸ ಗುಣದವನು ಇರ್ತಾನೋ ಅವನಿಗೆ ಭಜನೆಯಲ್ಲಿ ಬಂದು ಕೂತ್ಕೊ ಅಂದರೆ ಅವ್ನು ಬರೋದೇ ಇಲ್ಲ. ಫಸ್ಟು ಬಂದರೂ ಕೂಡ ಅವ್ನು ನಿದ್ದೆ ಮಾಡಿಬಿಡ್ತಾನೆ. ಅವನಿಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ. ಆ ಮನಸ್ಸು ಕೇಳೋದಕ್ಕೆ ಇಷ್ಟನೇ ಪಡೋದಿಲ್ಲ. ಅಂದರೆ ಅವನ ಲೆವೆಲ್ ಆಗಿರುತ್ತೆ, ಅಂದರೆ ಅವನ ಒಂದು ಸ್ಟೇಜ್ ಆಗಿರುತ್ತೆ. ಅವನು ತಾಮಸಿಕ ಗುಣದವನಾಗಿರೋದ್ರಿಂದ ಅವನಿಗೆ ಅದರಲ್ಲಿ ಆಸಕ್ತಿ ಇರೋದಿಲ್ಲ. ಅದೇ ರೀತಿ ಧ್ಯಾನ ಮಾಡಬೇಕಾದ್ರೂ ಕೂಡ ಮತ್ತು ಸೇವೆ ಮಾಡೋದ್ರಲ್ಲೂ ಕೂಡ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಆದರೆ ಯಾರಿಗೆ ಇದನ್ನೆಲ್ಲ ಅಭ್ಯಾಸ ಮಾಡಬೇಕಾದ್ರೆ ಅವನು ರಮಿಸ್ತಾನೋ, ಖುಷಿ ಪಡ್ತಾನೋ, ಸಂತೋಷ ಪಡ್ತಾನೋ, ಮತ್ತು ಯಾವುದರಿಂದ ದುಃಖದ ಅಂತ್ಯವನ್ನು ಪಡೀತಾನೋ, ಯಾವ ಇಂತಹ ಸುಖ ಇದೆಯೋ ಅದು ಆರಂಭ ಕಾಲದಲ್ಲಿ, ಅಂದರೆ ಇಂಥ ಕೆಲಸಗಳನ್ನು ಮಾಡಿದಾಗ ಈಗ ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ. ನನ್ನಲ್ಲಿರುವಂಥ ದುಃಖಗಳೆಲ್ಲ ಒಂದೊಂದಾಗಿ ಹೋಗ್ತಾ ಬರುತ್ತೆ, ಮತ್ತು ಸುಖ ಅನ್ನೋದು ಸಿಗುತ್ತಾ ಇರುತ್ತೆ. ಅದು ನಮ್ಗೆ ಅನುಭವ ಆಗುತ್ತೆ. ಆ ರೀತಿ ಆದಾಗ ಅದು ಮೊದಲು ನಮಗೆ ವಿಷಕ್ಕೆ ಸಮಾನ. ನನಗಿಷ್ಟನೇ ಆಗೋದಿಲ್ಲ, ಕಷ್ಟಪಟ್ಕೊಂಡು ಹೋಗ್ತಾ ಇರ್ತೀನಿ, ಹೋಗಬೇಕಾ ಅಂದ್ಕೊಂಡು ಹೋಗೋದು ಅಥವಾ ಸಾಧನೆ ಮಾಡೋದು ಅದೆಲ್ಲ ಮಾಡ್ತಿರ್ತೀವಲ್ವ. ಆದರೆ ನಿಜವಾಗ್ಲೂ ಅದರ ರಿಸಲ್ಟ್ ಇರುತ್ತಲ್ಲ, ಅಂದರೆ ಪರಿಣಾಮ ಇರುತ್ತಲ್ಲ, ಅದು ಅಮೃತಕ್ಕೆ ಸಮಾನವಾಗಿರುತ್ತೆ. ಅದು ತುಂಬಾ ರುಚಿಯಾಗಿರುತ್ತೆ. ಅದಕ್ಕೋಸ್ಕರನೇ ಪರಮಾತ್ಮನ ವಿಷಯವಾದಂತಹ ಬುದ್ಧಿಯ ಪ್ರಸಾದದಿಂದ, ಅಂದರೆ ಪರಮಾತ್ಮನ ಬಗ್ಗೆ ಕೇಳೋದು, ಹೇಳೋದು, ಅವನು ಹೊಗಳೋದು, ಭಗವಂತನ ವಿಷಯಗಳನ್ನು ತಿಳ್ಕೊಳ್ಳೋದು, ಇದರಲ್ಲಿ ಯಾರಿಗೆ ಸಂತೋಷ ಸಿಗುತ್ತೋ, ಅವನ ಬುದ್ಧಿಗೆ ಖುಷಿ ಉಂಟಾಗುತ್ತೋ, ಅಂತಹ ಬುದ್ಧಿಯ ಪ್ರಸಾದದಿಂದ ಉಂಟಾಗುತ್ತಲ್ಲ ಸುಖ, ಅದನ್ನು ಸಾತ್ವಿಕ ಅಂತ ಹೇಳಿದ್ದಾರೆ. ಈಗ ಸಾತ್ವಿಕ ಸುಖ ಅಂತಂದರೆ ಏನು ಅಂತ ಗೊತ್ತಾಯ್ತಲ್ವಾ? ಅದೇ ನೀವು ರಾಜಸಿಕ ಮತ್ತು ತಾಮಸಿಕದಲ್ಲಿ ಇರ್ತಾರಲ್ಲ, ಅವ್ರಿಗೆ ಹೋಗಿ ಧ್ಯಾನ ಮಾಡಿ ಮತ್ತು ಭಜನೆ ಮಾಡಿ ಅಂತಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅವರ ಮನಸ್ಸಿಗದು ಹಿಂಸೆ ಅನಿಸುತ್ತೆ. ಅದೇ ನೀವು ಸಾತ್ವಿಕದಲ್ಲಿರೋರಿಗೆ ಹೋಗಿ ಹೇಳಿದಾಗ ಅವ್ರು ಖುಷಿ ಪಡ್ತಾರೆ. ಅವರಿಗೆ ದಿನ ಎಲ್ಲ ಕೂತ್ಕೊಂಡು ಭಜನೆ ಮಾಡು ಅಂತಂದರೂ ಕೂಡ ಮಾಡ್ತಾರೆ. ಭಗವಂತನ ವಿಷಯಗಳನ್ನು ಕೇಳು ಅಂತಂದರೂ ಕೂಡ ಕೂತ್ಕೊಂಡು ಕೇಳೋದಕ್ಕೆ ಅವರು ರೆಡಿಯಾಗಿರ್ತಾರೆ ಅನ್ನೋದು ಇದರ ಅರ್ಥ. ಮುಂದಿನ ಪ್ರಶ್ನೆಗಳನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.